ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಇಲಾಖೆ. ಇಟ್ಸ್ ಎ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ. ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ 50% ಸರ್ಕಾರದ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಆಗ್ತದೆ. ನಾನು ಯಾಕೆ ಕೃಷ್ಣ ಬೈರೇಗೌಡನಿಗೆ ಹೇಳ್ತಾ ಇರ್ತೀನಿ, ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ. ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದರೆ ಅದರ ಅರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ. ಅದರಲ್ಲೂ ವಿಶೇಷವಾಗಿ ಸರ್ವೆಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ, ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಈ ಮಣ್ಣಿನ ಕೆಲಸ ಇದೆಯಲ್ಲ, ಇದು ಕಲಹಗಳನ್ನು ಉಂಟು ಮಾಡಿಬಿಡ್ತದೆ. ಈ ಕಲಹಗಳು ನಿವಾರಣೆ ಆಗಬೇಕಾದ್ರೆ ಮಣ್ಣಿನ ಕೆಲಸ ಆಗಬೇಕಲ್ವಾ? ಮಣ್ಣಿನ ಕೆಲಸ ಅಂದರೆ ರೈತರ ಕೆಲಸ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಕೂಡ ಭಾಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. 1978ರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು. ತಾಲೂಕಾ ಅಭಿವೃದ್ಧಿ 78, 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ, ಆಮೇಲೆ ವಿರೋಧ ಪಕ್ಷದ 2 ಸಾರಿ ವಿರೋಧ ಪಕ್ಷದ ನಾಯಕನಾದೆ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಒಂದು ವ್ಯತ್ಯಯ ಏನಪ್ಪ ಅಂತಂದರೆ, ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು. ಯಾಕಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು, ರೈತಾಪಿ ಕುಟುಂಬದಿಂದ ಬಂದವನು. ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು, ಇಲ್ಲಿರೋರು ರೈತಾಪಿ ಕುಟುಂಬದಲ್ಲೇ ಬಂದಿರತಕ್ಕಂಥವ್ರು ಭಾಳ ಜನ. ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ, ಅಸಿಸ್ಟೆಂಟ್ ಕಮಿಷನರ್ ಕಚೇರಿ, ತಹಸೀಲ್ದಾರ್ ಕಚೇರಿ, DC ಕಚೇರಿ, ಇವು ಹೆಚ್ಚು ಜನರು ಬರ್ತಕ್ಕಂಥ ಇಲಾಖೆಗಳು. ಇಲ್ಲಿ ತ್ವರಿತವಾಗಿ ಕೆಲಸ ಆಗಿದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು, ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು, ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ನಾವು 2013ರಿಂದ 2018ರವರೆಗೆ ಸರ್ಕಾರ ನಡೆಸಿದ್ದೀವಿ. ಆಮೇಲೆ ಈಗ ಸುಮಾರು ಮೇ ತಿಂಗಳು 20ಕ್ಕೆ 2 ವರ್ಷ ಸರ್ಕಾರ ಮಾಡಿದ್ದೀವಿ. 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ, ಹಣಕಾಸಿನ ಕೊರತೆ ಇಲ್ಲ. ನಾವು ಹಣಕಾಸಿನ ಸಹಾಯವನ್ನು
ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ. ಸರ್ವೇರ್ಗಳ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು, ನಾನು ಈಗಲೂ ಕೂಡ ಕೃಷ್ಣ ಬೈರೇಗೌಡ ಮನೆಗೆ ಬಂದಿದ್ದರು. ನಾನು ಹೇಳಿದೆ, ಸರ್ವೆ ಕೆಲಸ ಪೂರ್ಣ ಮುಗಿಬೇಕು, ಪೋಡಿ ಮುಕ್ತ ಗ್ರಾಮಗಳಾಗಬೇಕು. ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ, ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ. ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ. ಈಗ ಕಡಿಮೆ ಆಗಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು, ಒತ್ತುವರಿ ಪ್ರದೇಶಗಳು ಈಗ ಎರ್ತರ ಇರ್ತವೆ. ಜಮೀನುಗಳು ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿರ್ತಕ್ಕಂಥ ಜಮೀನುಗಳಿರ್ತವೆ. ಆಮೇಲೆ ಖಾಸಗಿ ಜಮೀನುಗಳಿರ್ತವೆ. ಅವೆರಡೂ ಸರ್ವೆ ಆಗಬೇಕಲ್ಲ, ಪೋಡಿ ಆಗಬೇಕಲ್ಲ, ಸರ್ವೆ ಆಗಿ ಪೋಡಿ ಆಗಬೇಕಲ್ಲ. ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು, ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಇರಬೇಕು. ಅದನ್ನು ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ. ಸರ್ವೆ ಮಾಡಿ ಸೆಟ್ಲ್ ಮಾಡಬೇಕು. ಅದಕ್ಕೆ ಮಾಡಿದ್ರೆ ಭಾಳ ಉತ್ತಮವಾಗ್ತದೆ. ಅದಕ್ಕೆ ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ, ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ 750 ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು. ಹಾಗಾದ್ರೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ ನಾನು. ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ. ಮುಂದಿನ ತಿಂಗಳು 10, 11ಕ್ಕೆ ಪರೀಕ್ಷೆ ಎಲ್ಲ ನಡೀತದೆ. ಇನ್ನೊಂದು 2-3 ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ. ಮತ್ತು ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು. ನಾನು ಹಿಂದೆ 2013ರಿಂದ 18ರವರೆಗಿರುವಾಗ 5 ವರ್ಷದಲ್ಲಿ 1,00,000 ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು. 1,00,000. ಗೋವಿಂದೇಗೌಡರು ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ, ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಿಬಿಡಿ ಮತ್ತು ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರಿ. ಗೋವಿಂದೇಗೌಡರು ಭಾಳ ಪ್ರಾಮಾಣಿಕರಾಗಿದ್ದರು. 1,00,000 ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು ಮತ್ತು ₹1 ಮಧ್ಯವರ್ತಿಗಳ ಹಾವಳಿ ಇಲ್ಲದೇ ಮಾಡಿದ್ರು. ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು. ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು. ಅದು ಮಧ್ಯವರ್ತಿಗಳ ಹಾವಳಿ ಇಲ್ಲದೇ ಈಗ ನೇರವಾಗಿ ಪರೀಕ್ಷೆ ಮಾಡಿ, ನಾನು ಈ 750 ಜನ ಯಾರ್ಯಾರು ಆಯ್ತಾ ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ, ಯಾರಿಗೂ ₹1 ಕೊಡಬಾರ್ದು, ಮಧ್ಯವರ್ತಿಗಳು ಕೂಡ ಇರಬಾರ್ದು. ಮಧ್ಯವರ್ತಿಗಳು ಕೂಡ ಇರಬಾರ್ದು. 750 ಜನ ಮತ್ತು 1227 ಜನ 1227 ಜನ ಲೈಸೆನ್ಸ್ಡ್ ಸರ್ವೇಯರ್ಸ್. ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದ್ದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪ ಅಂತಂದರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಿಬಿಡಿ ಸರ್. ಇಲ್ಲ, ಈಗ ಗೊತ್ತಾಯಿತು. ಇಷ್ಟೊಂದು ಸಿಳ್ಳೆಗಳು, ನಿಮ್ಮ ಈ ಉದ್ಗಾರಗಳು
ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. ಆಮೇಲೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ADLR ಅದು ಇಂಗ್ಲಿಷ್ ಪದ. ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು 2 ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು. ಅದು ಕೆರೆ ಕಟ್ಟೆಗಳದ್ದಿರ್ಬೋದು, ಜಮೀನುಗಳದ್ದಿರ್ಬೋದು, ಪೋಡಿ ಮುಕ್ತ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕೆಲಸ ಇದ್ದರೂ ಕೂಡ ಆಗಬೇಕು. ಯಾಕೆಂತಂದರೆ ಇದರಿಂದಲೇ ನಮ್ಮಲ್ಲಿ ಹಳ್ಳಿನಲ್ಲಿ ಜಗಳ ಶುರುವಾಗದೇ ಇದಕ್ಕೆ ಪಕ್ಕದಲ್ಲಿ ಜಮೀನುಗಳಿರ್ತಾವಲ್ಲ. ಕೆಲವರಿಗೆ ನಾನು BSc ಆದಮೇಲೆ ಊರಿಗೆ ಹೋಗಿದ್ದೆ, 1 ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನಾನು ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳಕ್ಕೆ ಹೋಗ್ತಿದ್ದೆ. ಮಧ್ಯಾಹ್ನದಾಗ ಅದನ್ನು ಉಳೋದಾದ್ರೆ ಮಧ್ಯಾಹ್ನದ ಹೊತ್ತಿಗೆ ಉತ್ಬಿಟ್ಟು ಆರಾಮಾಗಿ ಫ್ರೀಯಾಗಿರ್ಬೋದಲ್ಲ ಮಧ್ಯಾಹ್ನದ ಮೇಲೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ, ಬೇರೆ ಕೆಲಸ ಮಾಡಲ್ಲ ಅಂತ ಹೇಳಿಬಿಟ್ಟು ಉಳುಮೆ ಮಾಡ್ತಿದ್ದೆ. ನಮ್ಮ ಜಮೀನು ಪಕ್ಕದವನು ನಮ್ಮ ಜಮೀನು ಉತ್ಬಿಟ್ಟವನೇ. ಸುಮಾರು ಒಂದು 3-4 ಅಡಿ ಉತ್ಬಿಟ್ಟಿದ್ದ. ನಾನೇನು ಮಾಡಿದೆ, ಜೋಳ ಹಾಕ್ಬಿಟ್ಟಿದ್ರು. ಆಗ ನಾನೇನು ಮಾಡಿದೆ, ನಮ್ಮ ಜಮೀನು ಗೊತ್ತಿತ್ತಲ್ಲ ನನಗೆ, ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು. ಅದ್ಬಸ್ತಿತ್ತಲ್ಲ, ಕಲ್ಲಿಟ್ಟಿರ್ತಿದ್ರು ಆಗ. ಗಡಿ ರೇಖೆ, ನಮ್ಮ ಜಮೀನಿನ ಗಡಿ ಇದೆಯಲ್ಲ, ಅದನ್ನು ಮಾಡೋಕ್ಕೆ. ಆಮೇಲೆ ನಾನೇನು ಮಾಡಿದೆ, ನಮ್ಮ ಮನೆಯವ್ರಿಗೆ ಎಲ್ಲ, ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿ ಅವ್ರ ಜಮೀನು ಉತ್ಬಿಡೋಣ, ನಡಿಯಪ್ಪ ನೋಡೋಣ ಏನಾಗುತ್ತೆ. ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ, ಸಿದ್ದರಾಮನುಡಿಯಿಂದ ಹೊಸಳ್ಳಿ ಹತ್ರ ಇರೋದು. ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಇದ್ದು. ಅದಕ್ಕೆ ಆ ಹೊಲದ ಹತ್ರ ಉತ್ಬಿಟ್ಟೆ. ಅವನು ಲಕೀಲಿ ನಮ್ಮೂರಿನ ಚೇರ್ಮನ್ನು. ಆಮೇಲೆ ಊರಿನಲ್ಲಿ ಪಂಚಾಯಿತಿ ಆಯಿತು, ಅದೆಲ್ಲ ಬಿಡಿ, ಅದು ಕತೆ. ಆಮೇಲೆ ನಾನು ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟು ಆಮೇಲೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಅದು ಅಳತೆಗಲ್ಲುಗಳನ್ನು ಇಡದೇ ಹೋದರೆ ಹಳ್ಳಿಗಳಲ್ಲಿ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ನಮ್ಮ ಕೆರೆ ಕಟ್ಟೆಗಳು, ಸರ್ಕಾರದ ಕೆರೆ ಕಟ್ಟೆಗಳಿದ್ದಾವಲ್ಲ, ಇವನ್ನೆಲ್ಲ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ. ಆ ನೀರು ಬರೋ ಜಾಗ ಇದೆಯಲ್ಲ, ಅದನ್ನೇ ಒತ್ತುವರಿ ಮಾಡ್ಕೊಬಿಡೋದು, ನೀರು ಬರಬಾರ್ದ ಮಾಡಿಬಿಡೋದು. ಆಮೇಲೆ ಸಿಲ್ಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಕೊಬಿಟ್ಟು ಈಗ ಭಾಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಗಳು, ಖಾಸಗಿಯವರು ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಆಗ್ಬಿಟ್ಟಿದ್ದಾವೆ. ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದ್ದಾವೆ ಈಗ. ಅದಕ್ಕೆ ನೀವು ಸರ್ವೆ ಮಾಡಬೇಕು, ದುರಸ್ತಿ ಮಾಡಬೇಕು, ಸೆಟ್ಲ್ಮೆಂಟ್ ಮಾಡಿದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಾಪರ್ಟಿಗಳನ್ನೆಲ್ಲ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದರೆ ನಮ್ಮದು ಹಳ್ಳಿಗಳ ದೇಶ.
ವ್ಯವಸಾಯನೇ ನಮ್ಮ ಪ್ರಧಾನ ಕಸುಬು. ಅದರಿಂದ ಇದು ರೈತರ ಬದುಕು ಇವತ್ತು ಯಾವುದೇ ನಿರಾತಂಕವಾಗಿ ನಡೀಬೇಕಾದ್ರೆ ನಾವು ಇವನ್ನೆಲ್ಲ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ಹಿಂದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟೇ ಹೆಚ್ಚು ಆದಾಯನ ತಂದುಕೊಡ್ತಿದ್ದದಂಥ ಇಲಾಖೆ. ಈಗ ಕಡಿಮೆ ಆಗಿಬಿಟ್ಟಿದೆ. ನಾವೆಲ್ಲ ಈಗ ರೆವಿನ್ಯೂ ಎಲ್ಲ ಕಂದಾಯ ವಸೂಲು ಮಾಡದೇ ಇರೋದ್ರಿಂದ, ಬಿಟ್ಬಿಟ್ಟಿರೋದ್ರಿಂದ ಈಗ ಅದರ ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಇದೆ. ಆದರೆ ಈ ಸರ್ವೆ ಆ್ಯಂಡ್ ಸೆಟ್ಲ್ಮೆಂಟ್ ಇದೆಯಲ್ಲ, ಇದು ಭಾಳ ಪ್ರಾಮುಖ್ಯತೆ ಇರ್ತಕ್ಕಂಥ ಇಲಾಖೆ. ಈ ಇಲಾಖೆಗೆ ಇದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಯಾಕಂತಂದರೆ ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಮತ್ತು ಈ ಎಂಥದ್ದು ಅರ್ಜಿಗಳು ಹಾಕೋದು, ನಿಮಗೆ ರೆವಿನ್ಯೂ ಸರ್ವೆ ಮಾಡಲಿಕ್ಕೆ ಮತ್ತು ಪಾಣಿ ಕೊಡಲಿಕ್ಕೆ ಇವೆಲ್ಲ ಅರ್ಜಿಗಳು ಹಾಕಬೇಕಲ್ಲ, ಅದನ್ನು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲೇ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡಿಕೊಡ್ಬೇಕು ರೈತರಿಗೆ. ಯಾಕೆಂದರೆ ರೈತರೇ ನಮ್ಗೆ ಅನ್ನದಾತ ಅಲ್ಲ, ಅನ್ನ ಕೊಡೋನು ಅವನೇ ಅಲ್ಲ. ಅವನ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಬೇಕಂದರೆ ಪಾಪ ಅವರು ಧ್ವನಿ ಇಲ್ಲದಂಥ ಜನ, ಹೆಚ್ಚಾಗಿ ಧ್ವನಿ ಇಲ್ಲತಕ್ಕಂಥ ಜನ. ಆ ಧ್ವನಿ ಇಲ್ಲದ ಜನರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ, ಅದೇ ನಮಗೆ ಪವಿತ್ರವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ.